ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ನಾವು ನಿನ್ನೆ ಮೂವಿ ನೋಡೋಕೆ ಹೋಗಿದ್ವಿ. ನಿನ್ನೆ ರಿಲೀಸ್ ಆಗಿರೋ ಮೂವಿ ಅದ್ರ ವ್ಲಾಗ್ಸ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ನನಗನ್ಸಿದ್ದು ಮೂವಿ ನೋಡಿ ಬಂದು ನನಗನ್ಸಿದ್ದೇನು ಅಂತ ಅಂದರೆ, ಒಬ್ಬ ದೊಡ್ಡ ಸ್ಟಾರು, ಹೆಸರು ಮಾಡಿದವರು, ಅವರು ಕಥೆನ ಸೆಲೆಕ್ಟ್ ಮಾಡುವಾಗ ತುಂಬ ಅಂದರೆ ತುಂಬ ಥಿಂಕ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಫ್ಯಾನ್ ಫಾಲೋವಿಂಗ್ಸು ಅಷ್ಟು. ಒಬ್ಬ ದೊಡ್ಡ ಸ್ಟಾರು ಒಂದು ಕಥೆನ ಸೆಲೆಕ್ಟ್ ಮಾಡುವಾಗ ತುಂಬ ಅಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಅವ್ರ ಫಾಲೋವಿಂಗು ತುಂಬ ಇರುತ್ತೆ. ಅವ್ರು ಏನು ಮಾಡ್ತಾರೋ ಅದನ್ನು ಅವ್ರ ಫಾಲೋವರ್ಸು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆ ದೃಷ್ಟಿಯಿಂದನಾದ್ರೂ ಒಂದು ಕತೆ ಸೆಲೆಕ್ಟ್ ಮಾಡುವಾಗ ತುಂಬ ಅಂದರೆ ತುಂಬ ಥಿಂಕ್ ಮಾಡಿ ಕತೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೂವಿಲಿ ಏನಿದೆ ಅಂತ ಹೇಳಿ ನನಗಂತೂ ಗೊತ್ತಾಗಿಲ್ಲ. ಮೂವಿಲಿ ಏನಿದೆ ಅಂತ ಅಂದರೆ ಬರೀ ಅದೇ ಇರೋದು. ಎಷ್ಟು ಸರಿ ತೋರಿಸಿದಾರೋ ಏನೋ. ನನಗನ್ಸಿರೋದೇನಂತ ಅಂದರೆ, ಆವಾಗಲೇ ಹೇಳಿದಂಗೆ ದೊಡ್ಡ ಸ್ಟಾರು ಮೂವಿ ಕತೆ ಸೆಲೆಕ್ಟ್ ಮಾಡುವಾಗ, ಸೀನ್ ಸೆಲೆಕ್ಟ್ ಮಾಡುವಾಗ ತುಂಬ ಅಂದರೆ ತುಂಬ ಥಿಂಕ್ ಮಾಡಬೇಕು. ನಾನು ಇದು ಮಾಡಬೇಕಾ, ಮಾಡಬಾರ್ದಾ, ನಾನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಏನಪ್ಪ ಅಂತ ಅಂದರೆ, ಈ ಮೂವಿನ ನನ್ನ ಪ್ರಕಾರ ಫ್ಯಾಮಿಲಿ ನೋಡೋಕ್ಕಾಗಲ್ಲ, ಏಜ್ ಆದವ್ರು 40+ ಅವ್ರು ನೋಡೋಕ್ಕಾಗಲ್ಲ. ಆ ಇಡೀ ಮೂವಿ ಥಿಯೇಟ್ರಲ್ಲಿ 10ರಿಂದ 15 ಜನ ಯಂಗ್ಸ್ರು ಇದ್ದರು ಅಂತ ಅನಿಸುತ್ತೆ. ಇನ್ನೆಲ್ಲ ಹುಡುಗರೆ, ಅದರಲ್ಲಿ ಯಂಗರು. ಅದೇ ಯಂಗರ್ ಜನ್ರೇಷನಿಗೆ ಏನು ಮೆಸೇಜ್ ಕೊಟ್ಟರು ಈ ಮೂವಿಲಿ ಅಂತ ಹೇಳಿ ನನಗಂತೂ ಗೊತ್ತಾಗಿಲ್ಲ. ನೀವು ಈ ಮೂವಿನ ನೋಡಿದರೆ ಹೇಳಿ, ಕಮೆಂಟ್ ಮಾಡಿ ಏನು ಮೆಸೇಜ್ ಇದೆ ಯಂಗರ್ ಜನ್ರೇಷನಿಗೆ ಈ ಮೂವಿ ಅಂತ ಹೇಳಿ. ನಾವು ಫಸ್ಟ್ ಡೇ ಮೂವಿ ನೋಡಬೇಕು ಅಂತ ಹೇಳಿ ಸೀಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಫ್ರಂಟಲ್ಲಿ ಸೀಟ್ ಸಿಕ್ಕಿತ್ತು. ನನ್ನ ಹಸ್ಬೆಂಡು ಹೋಗಿದ್ವಿ. ತುಂಬ ದಿನ ಅಂದರೆ ಎಷ್ಟು ವರ್ಷ, 4 ವರ್ಷ ಗ್ಯಾಪ್ ಆಗಿತ್ತಲ್ಲ. ಏನಾದರೂ ಒಂದು ಮೆಸೇಜ್ ಇರುತ್ತೆ ಮೂವಿಲಿ, ಮೂವಿ ಹೆಂಗಿರ್ಬೋದು ಅಂತ ಹೇಳಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗಿದ್ವಿ, ಮೂವಿ ಹೆಂಗಿರ್ಬೋದು ಅಂತ ಹೇಳಿ. ಬಟ್ ಹೋಗಿ ನೋಡಿದಾಗ 2 ಗಂಟೆಗೆ ಮೂವಿ ಸ್ಟಾರ್ಟ್ ಆಗಿದೆ. ನನಗೆ 2:30 ಅನ್ನಷ್ಟಲೇ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ತಿತ್ತು. ಆ ಥರ ನನಗೆ ಅನಿಸಿರೋದು. ಬೇರೆಯವರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ನನಗೆ ಅನಿಸಿರೋದು, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಆ ಥರ ಅನಿಸಿತ್ತು. ಲಾಂಗ್ ಮೂವಿ, ಬಟ್ ಕಥೆನ ಅಥವಾ ಸೀನ್ನ ಸೆಲೆಕ್ಟ್ ಮಾಡುವಾಗ ಅವರು ತುಂಬ ಥಿಂಕ್ ಮಾಡಬೇಕಾಗಿತ್ತು. ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿ ಇಂಥ ಮೂವಿ ಮಾಡಿದರೆ ನನ್ನ ಪ್ರಕಾರ ಯಂಗರ್ ಜನ್ರೇಷನಿಗೆ ಏನು ಮೆಸೇಜ್ ಕೊಡ್ತಾರೆ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ಅದೇ ಏನು ಮೆಸೇಜ್ ಇದೆ ಅಂತ ಹೇಳಿ ಮೂವಿ ನೋಡಿದವರಾದರೆ ಕಮೆಂಟ್ ಮಾಡಿ. ನಾನು ಯಾವುದೇ ಥರದ ಬ್ಯಾಡ್ ಒಪಿನಿಯನ್ ಹೇಳ್ತಾ ಇಲ್ಲ. ನನಗೇನು ಅನ್ನಿಸ್ತೋ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆ ಮೂವಿಲಿ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇಟ್ಟಿದ್ದಾರೆ, ಅದು ಓಕೆ. ಬಟ್ ತಾಯಿ ಸೆಂಟಿಮೆಂಟು, ಅದು 2 ಮೂವಿ ಹಿಂದಿನ 2 ಮೂವಿಲಿ ತಾಯಿ ಸೆಂಟಿಮೆಂಟ್ ಇಟ್ಟಿದ್ರು. ಅವೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಾವೆ, ಅವೆಲ್ಲ ಒಪ್ಕೊಳ್ಳೋಣ. ಅವೆಲ್ಲ ನನಗೂ ಇಷ್ಟನೇ. ನಾವು ಹೋಗಿ ನೋಡಿದ್ದೀವಿ, ಆ ಮೂವಿನ ಇಷ್ಟಪಟ್ಟಿದ್ದೀವಿ. ಬಟ್ ಈ ಮೂವಿಲಿ ತಾಯಿನೇ ಕೆಟ್ಟವಳು ಅಂತ ತೋರಿಸ್ಬಿಟ್ಟವ್ರೆ. ಅದೇ ಬೇಜಾರಾಗಿರೋದು. ಯಾವುದೇ ತಾಯಿ ಆದ್ರೂ ಮಕ್ಕಳಿಗೆ ಕೆಟ್ಟವರಾಗಕ್ಕೆ ಸಾಧ್ಯವೇ ಇಲ್ಲ. ಎಂಥ ಕಟುಕ್ ತಾಯಿ ಆದ್ರೂ ತಾಯಿನೇ ಕೆಟ್ಟವಳು ಅಂತ ಹೇಳಿ ತೋರಿಸಿದವಾಗ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಿಸ್ಟರ್ ಸೆಂಟಿಮೆಂಟ್ ಇಟ್ಟಿದ್ದಾರೆ, ಓಕೆ, ಅದು ಒಪ್ಕೊಳ್ಳೋಣ. ಬಟ್ ಅದರಲ್ಲಿ 3 ಜನ ಹುಡುಗಿ ಬರ್ತಾರೆ. 3 ಜನ ಹುಡುಗಿರಲ್ಲಿ ಲಾಸ್ಟಿನ ಉಳ್ಬಿಟ್ಟು ಇನ್ನಿಬ್ಬರು ಜೊತೆಗೂ ಆ ಸೀನ್ ನೋಡೋಕ್ಕೆ ಒಂಥರ ಮುಜುಗರ ಅನ್ನಿಸ್ತೈತೆ. ಅದು ಓಪನ್ ಪ್ಲೇಸ್ ಥಿಯೇಟ್ರಿಗೆಲ್ಲ ಹೋಗಿ ನೋಡೋಂಥ ಮೂವಿ ಎಲ್ಲ ಫ್ಯಾಮಿಲಿ. ನಂಗೆ ಅನಿಸಿರೋದು ಹಿಂಗೆ. ನಿಮಗೆ ಹೆಂಗೆ ಅನಿಸಿದೆ ಅಂತ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಏನಪ್ಪ ಅಂತಂದರೆ, ನನ್ನ ಬ್ಯಾಡ್ ಒಪಿನಿಯನ್ ಅಂತ ಹೇಳಿ ನಾನು ಕೊಡ್ತಾ ಇಲ್ಲ. ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಚೆನ್ನಾಗಿರೋದು ಚೆನ್ನಾಗಿ ಅಂತ ಹೇಳ್ಬೋದು, ಆದರೆ ಆ ಥರ ಇರೋದಕ್ಕೆ ನಾವು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಈಗೊಂದು ಜನ್ರೇಷನ್ನೇ ಹಂಗೈತೆ. ಫಸ್ಟೇ ಈಗೊಂದು ಜನ್ರೇಷನ್ ಹಂಗೆ. ಈ ಥರ ಎಲ್ಲ ನೋಡಿಬಿಟ್ರೆ ಇನ್ನೂ ಕೆಟ್ಟೋಗ್ತಾರೆ ಅಂಥದ್ದು ನನ್ನ ಅಭಿಪ್ರಾಯ. ಅದೇ ಒಬ್ಬ ದೊಡ್ಡ ಸ್ಟಾರು ಈ ಥರ ಮೂವಿ ಮಾಡಿಬಿಟ್ರೆ ಅವರನ್ನೇ ಫಾಲೋ ಅಪ್ ಮಾಡೋರು ತುಂಬ ಅಂದರೆ ತುಂಬ ಜನ ಇರ್ತಾರೆ. ಆವಾಗ ಅವ್ರು ಥಿಂಕ್ ಮಾಡಬೇಕು ಏನು ಅಂತಂದರೆ, ಒಂದು ಕಥೆನಾಗಲಿ ಒಂದು ಸೀನಾಗಲಿ ಸೆಲೆಕ್ಟ್ ಮಾಡೋವಾಗ ತುಂಬ ಅಂದರೆ ತುಂಬ ಥಿಂಕ್ ಮಾಡಬೇಕು. ನಾವು ಈ ಜನ್ರೇಷನ್ಗೆ ಏನು ಕೊಡ್ತಿದ್ದೀವಿ, ಯಂಗರ್ ಜನ್ರೇಷನ್ಗೆ ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಥಿಂಕ್ ಮಾಡೋದು ತುಂಬ ಅವಶ್ಯಕ ಅಂತ ಹೇಳಿ ನನಗನ್ಸಿರೋದು. ಯಾಕೆಂತಂದರೆ ನಾನು ಮೂವಿ ಹೋಗಿ ಬಂದಿರೋದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾವು ಮೂವಿನಾಗೆ ಹೋಗ್ತಾನೆ ಇರ್ತೀವಿ, ನಾನು ನನ್ನ ಹಸ್ಬೆಂಡು. ಎಷ್ಟೋ ಮೂವಿ ನೋಡಿದ್ದೀವಿ, ಬಟ್ ಆ ಥರ ಏನು ಅನಿಸಿಲ್ಲ. ಅಂದರೆ ಈ ಥರ ರಿವ್ಯೂ ಕೊಡೋ ಮಟ್ಟಿಗೆ ನನಗೆ ಯಾವ ಮೂವಿನೂ ಅನಿಸಿಲ್ಲ. ಬಟ್ ಈ ಮೂವಿ ಅಂತ ಅನಿಸಿರೋದು ನಿಜ. ಅವರು ಆ ಸೀನ ಒಂದು ಸತಿ ಇಟ್ಟರೆ ಪರವಾಗಿಲ್ಲ, ಎಷ್ಟು ಸರಿ ಇಟ್ಟಿದ್ದಾರೋ ಆವಾಗ ಏನು ಅನಿಸುತ್ತೆ, ಯಾಕೆ ಬಂದ್ವಾ ಈ ಮೂವಿಗೆ ಅಂತ ಅನಿಸುತ್ತೆ ಎಲ್ಲರಿಗೂ. ಅಂದರೆ ಫ್ಯಾಮಿಲಿ ಹೋಗಿರ್ತೀವಲ್ಲ, ಆವಾಗ ಅನಿಸುತ್ತೆ. ಅಷ್ಟು ಜನರ ಮಧ್ಯೆ ಕೂತ್ಕೊಂಡು ಆ ಮೂವಿ ನೋಡಬೇಕು ಅಂತ ಅಂದರೆ, ಸೀನ್ಗಳನ್ನೆಲ್ಲ ನೋಡಬೇಕು ಅಂತ ಅಂದರೆ ಯಾರಿಗಾಗಲಿ ಮುಜುಗರ ಅನಿಸುತ್ತೆ.
ಅನ್ನೋದು ನನ್ನ ಅಭಿಪ್ರಾಯ. ನನಗೂ ಹಾಗೆ ಅನಿಸಿರೋದು. ಮೂವಿ ನೋಡಿ ಈಚೆ ಕಡೆ ಬರ್ತೀವಲ್ಲ ಇನ್ನೂ ಮುಜುಗರ ಅನಿಸುತ್ತೆ. ಯಾಕೆ ಹೇಳಿ, ಏನೋ ಒಂಥರ ಗೊತ್ತಿಲ್ಲ, ಮುಜುಗರ ಅನಿಸುತ್ತೆ. ಅಷ್ಟು ಜನರು ಫುಲ್ ಆಗಿತ್ತು ಬಿಡಿ. ಹಾಗೆ ನನಗೆ ಅನಿಸಿರೋದು. ಬೇರೆ ಯಾರಿಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ನನಗೆ ಮೂವಿ ನೋಡಿ ಹಂಗೆ ಅನಿಸಿದ್ದಂತೂ ನಿಜನೇ. ನಿಮಗೆ ಹೆಂಗೆ ಅನಿಸಿದೆ ಈ ಮೂವಿ ನೋಡ್ಕೊ ಬಂದವರಾದರೆ ಕಮೆಂಟ್ ಮಾಡಿ. ನಿಮಗೆ ಈ ಮೂವಿ ಚೆನ್ನಾಗಿತ್ತಾ, ಹೆಂಗೆ ಅನಿಸ್ತು ಅಂತ ಹೇಳಿ. ಮೂವಿ ನೋಡೋಕ್ಕೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು. ನಮಗೆ ಆ್ಯಕ್ಚುಲಿ ಸೀಟ್ ಸಿಕ್ಕಿಲ್ಲ, ಫ್ರಂಟಲ್ಲಿ ಕೂತ್ಕೊಂಡು ಮೂವಿ ನೋಡಿದ್ವಿ. ನನಗನ್ಸಿರೋದು, ನನ್ನ ಅಭಿಪ್ರಾಯ ಇದಾಗಿರುತ್ತೆ. ಏನಪ್ಪ ಅಂತಂದರೆ, ನಿಮಗೆ ಈ ಮೂವಿ ನೋಡಿದವಾಗ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ನ ನಾನು ಕೊಡ್ತಾ ಇದ್ದೇನೆ. ಮೂವಿ ತುಂಬ ಲಾಂಗ್ ಮೂವಿ ಆಗಿರುತ್ತೆ. 2 ಗಂಟೆ ಕೂತ್ಕೊಂಡ್ರೆ 5:15 ಈಚೆ ಬಂದಿದ್ದೀವಿ. ನನ್ನ ಅಭಿಪ್ರಾಯ ಇಷ್ಟ ಆಗಿರುತ್ತೆ. ಮಾಮೂಲಾಗಿ ನಾರ್ಮಲ್ ಮೂವಿಗೆ ಹೋದವಾಗ ನಾನು ಇನ್ನೂ ಜಾಸ್ತಿನೇ ವೀಡಿಯೋ ತೊಗೊತಿದ್ದೆ. ಬಟ್ ಈ ಮೂವಿಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಮುಜುಗರ ಅನ್ನಿಸ್ತಿತ್ತು. ಅದೇನೋ ಗೊತ್ತಿಲ್ಲ, ಯಾಕೆಂದರೆ ಆ ಮೂವಿಲಿ ಸೀನ್ಗಳು ಆ ಥರ ಇರೋ ಕಾರಣನೋ ಏನೋ ಗೊತ್ತಿಲ್ಲ. ಇದು ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ತಗೊಂಡಿರೋ ವೀಡಿಯೋ. ನಮ್ಮ ಮನೆಯವರು ಮೊದಲಿಗೆ ಪಾಪ್ಕಾರ್ನ್ ತಗೊಬಂದು ಕೊಟ್ಟರು ತಿನ್ನು ಅಂತ ಹೇಳಿ. ನಮಗೆ ಆ್ಯಕ್ಚುಲಿ ಸೀಟೇ ಸಿಕ್ಕಿಲ್ಲ, ಫ್ರಂಟಲ್ಲಿ ಕೂತ್ಕೊಂಡ್ವಿ. ನನಗೆ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು, ಹೇಗಿರುತ್ತೋ ಮೂವಿ ಹಿಂಗಂತ ಹೇಳಿ. ಯಾಕೆಂದರೆ 4 ವರ್ಷ ಗ್ಯಾಪ್ ಇತ್ತಲ್ವ, ಅದರಲ್ಲೂ ಸ್ಟಾರ್ ಮೂವಿ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಹೆಂಗಿರುತ್ತೋ ಅಂತ ಹೇಳಿ. ಕ್ರೇಜ್ ಜಾಸ್ತಿ ಇದ್ದವರಿಗಾದರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಸೊ ಹಾಗಾಗಿ ನಾವಂತೂ ಮೂವಿಗೆ ಅವಾಗವಾಗ ಹೋಗ್ತಾನೆ ಇರ್ತೀವಿ, ನಾನು ನನ್ನ ಹಸ್ಬೆಂಡು. ಈ ಮೂವಿಲಿ ನನಗನ್ಸಿರೋದು, ನಾನು ಮೊದಲನೇ ಹೇಳಿದ್ನಲ್ಲ ಆ ಥರ ಒಪಿನಿಯನ್ನು. ಬೇರೆಯವರಿಗೆ ನೋಡೋವಾಗ ಈ ಮೂವಿ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮನೇಲಿ ನೋಡೋದಾದರೆ ಓಕೆ, ಆದರೆ ಥಿಯೇಟ್ರಲ್ಲಿ ಹೋಗಿ ನೋಡೋದಾದರೆ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಮುಜುಗರ ಆಗುತ್ತೆ. ಯಾಕೆ ಅಂತ ಅಂದರೆ ಬೇರೆಯವ್ರು ಇರ್ತಾರಲ್ವ. ಸೊ ಹಾಗಾಗಿ ಬರೀ ಈ ಮೂವಿಲಿ ನನಗನ್ಸಿದ ಮಟ್ಟಿಗೆ ಆ ಸೀನ್ಗಳು ಹಂಗೆ ಹೊಡಿ ಬಡಿ ಕಡಿ ಇದಷ್ಟೇ ಇರೋದು ಅಂತ ಅನ್ನಿಸ್ತು. ಇಂಪಾರ್ಟೆಂಟಾಗಿ ಈ ಮೂವಿಲಿ ತಾಯಿ ಸೆಂಟಿಮೆಂಟ್ನೇ, ತಾಯಿನೇ ಕೆಟ್ಟವಳಾಗಿ ತೋರಿಸ್ಬಿಟ್ಟವ್ರೆ. ಅಕ್ಕನ ಸೆಂಟಿಮೆಂಟ್ ಇಟ್ಟವ್ರೆ, ಓಕೆ ಒಪ್ಕೋಬೋದು. ಆದರೆ ಇವಳು ಬಿಟ್ಟು ಯಾರು ಅಂತ ಹೇಳಿ ತೋರಿಸಿದ್ದಾರೆ. ಒಂದು ಲವ್ ಅಂತ ಅಂದರೆ ಆ ಲವ್ ಅದ ಮನಸ್ಸಲ್ಲಿರಬೇಕು. ಏನೋ ಒಂದು ಇಟ್ಕೊಂಡು ಆ ಲವ್ವೇ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಮೂವಿ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ನಮ್ಮ ಅಭಿಪ್ರಾಯಗಳನ್ನು ನಾವು ಶೇರ್ ಮಾಡ್ಕೊತಾ ಇದ್ದೀವಿ. ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈ ಮೂವಿಲಿ ಕನ್ನಡದವರೇ ಯಾರೂ ಇಲ್ಲ. ಹೀರೋ ಬಿಟ್ಟು ಹಾಗೆಯೇ ಇನ್ನೊಬ್ಬರು ಲಾಸ್ಟ್ ಬರ್ತಾರೆ, ಆ ಹೀರೋಯಿನ್ ಒಬ್ಬರು, ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವ್ರು ಬಿಟ್ಟರೆ ಇದರಲ್ಲಿ ಕನ್ನಡದವ್ರು ಅಂತಲೇ ಯಾರೂ ಇಲ್ಲ ಅಂತ ಹೇಳಿ ನನಗನ್ನಿಸ್ತು. ಮತ್ತು ಇನ್ನು ಹೀರೋಯಿನ್ ಆಗಲಿ ಬೇರೆ ಆ್ಯಕ್ಟರ್ ಆಗಲಿ ಅವ್ರ ಹೆಸರೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದೊಂದು ಕಾರಣನೂ ಹೌದು. ಮೂವಿ ಇದು ಯಾವುದೋ ಮೂವಿ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಅನ್ಸೋದಕ್ಕೆ. ಇಷ್ಟು ನಮ್ಮ ಅಭಿಪ್ರಾಯ ಆಗಿರುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಈ ಮೂವಿ ನೋಡಿದವರಾದರೆ ಕಮೆಂಟ್ ಮಾಡಿ. ನಾನು ಬ್ಯಾಡ್ ಒಪಿನಿಯನ್ ಅಂತ ಕೊಡ್ತಾ ಇಲ್ಲ, ಬಟ್ ನನ್ನ ಒಪಿನಿಯನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಹಸ್ಬೆಂಡು ಹಾಗೆಯೇ ಮೂವಿ ನೋಡಿ ಬಂದವರೆಲ್ಲರೂ ಇದೇ ಒಪಿನಿಯನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ಫ್ಯಾಮಿಲಿ ಕರ್ಕೊಂಡೋಗಬೇಡಿ ಅಂತ ಹೇಳಿ ಹೇಳ್ತಾ ಇರೋದಂತೂ ಪಕ್ಕ ನಾನು ಕೇಳಿದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವ ತಾಯಿನೇ ಆಗಲಿ ಮಗಳನ್ನ ಆ ಕೆಲಸಕ್ಕೆ ಹೋಗಿ ಕರ್ಕೊಂಡೋಗಿ ಬಿಡಲ್ಲ. ಆ ಸೀನ್ನ ಈ ಮೂವಿಲಿ ತೋರಿಸಿದ್ದಾರೆ. ತಾಯಿನೇ ಕೆಟ್ಟವಳು ಅಂತ ಹೇಳಿ ತೋರಿಸ್ಬಿಟ್ಟವ್ರೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.